ಎವ್ರಿವನ್, ವೆಲ್ಕಮ್ ಟು ಮೈ ಫಾರ್ಮ್ ವಿಡಿಯೋ. ಇವತ್ತು ನಮ್ಮ ಯಜಮಾನರು ಗದ್ದೆ ಬೈಲ್ ತೋಟಕ್ಕೆ ಸೆತ್ತೆ ಹೊಡಿಯೋಕೆ ಹೋಗಿದ್ರು. ಹಾಗಾಗಿ ಈ ಗಿಡನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿ ಬಂತು. ಮೋಟ್ರ್ ಲೈನ್ ಕೊಟ್ಟಿದ್ರು, ಯಾವ ಪೈಪ್ ಅಂದರೆ ಕಿತ್ಕೊಂಡಿರುತ್ತೇನೋ, ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಸೊ ನಾನು ಎಲ್ಲ ಸಾಲುಗಳನ್ನ ನೀಟಾಗಿ ಚೆಕ್ ಮಾಡ್ತಾ ಇದ್ದೆ. ಯಾಕಂದರೆ ಒಂದು ಕಡೆ ಏನಾದರೂ ಪೈಪ್ ಇಟ್ಕೊಂಬಿಟ್ರೆ ಮುಂದೆ ಇರೋ ಅಂಥ ಗಿಡಗಳಿಗೆ ನೀರು ಪಾಸ್ ಆಗಲ್ಲ, ಗಿಡ ಒಣಗೋಗುತ್ತೆ. ಹಾಗೆ ನೆನ್ನೆ ಕೂಡ ಒಂದು ತೋಟದ ಸೆತ್ತೆನ ಹೊಡೆದಿದ್ರು. ನಾನು ಎಲ್ಲ ಸಾಲುಗಳನ್ನು ನೀಟಾಗಿ ಚೆಕ್ ಮಾಡಿ ಪ್ರತಿಯೊಂದಕ್ಕೂ ನೀರು ಕರೆಕ್ಟಾಗಿ ಹೋಗ್ತಿದೆಯಾ ಅಂತ ನೋಡಿ ವಾಲ್ನ ಚೇಂಜ್ ಮಾಡಿ ಸಣ್ಣ ಸಸಿಯಿಂದ ದೊಡ್ಡ ಸಸಿಗೆ ನೀರನ್ನ ಬಿಟ್ಟೆ. ಬಂಗಾರದಂಗೆ ಬಂದಿರೋ ಅಂಥ ಬೆಳೆಗೆ ರೀಸೆಂಟಾಗಿ ಗಂಟು ರೋಗ ಬಂದ್ಬಿಟ್ಟಿತ್ತು. ತಕ್ಷಣವೇ ನೋಡಿಕೊಂಡು ಔಷಧಿನ ಕೊಟ್ವಿ. ಗಿಡನೂ ಕೂಡ ಚೆನ್ನಾಗಿಯೇ ಬಂತು. ಹಾಗೆ ಆವಿನ ಕಲ್ಲು ಬಿದ್ದು ಕೂಡ ಸ್ವಲ್ಪ ಗಿಡ ಡ್ಯಾಮೇಜ್ ಆಗಿತ್ತು. ಮಾರನೇ ದಿವಸನೇ ಔಷಧಿ ಎಲ್ಲ ಕೊಟ್ಟು ಆದಷ್ಟು ಕಂಟ್ರೋಲಿಗೆ ತೊಗೊಂಡ್ವಿ. ಸದ್ಯಕ್ಕೆ ಈ ಪರಿಸ್ಥಿತಿನಲ್ಲಿದೆ. ಇನ್ನು ಎಲ್ಲನೂ ನೋಡಿಕೊಂಡು ನಾನು ಮನೆ ಕಡೆ ಹೊರಟೆ. ಇನ್ನು ನಾವು ಮನೆಯಿಂದ ತೋಟಕ್ಕೆ ಹೋಗೋ ದಾರಿನಲ್ಲಿ ರೋಡ್ ಸೈಡಲ್ಲಿ ನೇರಳೆ ಮರಗಳಿವೆ. ಸೀಸನಲ್ಲಿ ಹಣ್ಣಾಗಿರೋದ್ರಿಂದ ಈ ಹಣ್ಣು ಕೀಳದೆ ಬರದೇ ಇರೋ ಜನಗಳೇ ಇಲ್ಲ. ಮೊದಲು ಮರಗಳ ಮೇಲೆ ಲೈನ್ ಇತ್ತು, ಹಾಗಾಗಿ ಯಾರೂ ಮರ ಹತ್ತಕ್ಕೆ ಧೈರ್ಯ ಮಾಡ್ತಿರಲಿಲ್ಲ. ಈಗ ಲೈನ್ನ ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಹಣ್ಣು ಕೀಳೋದ್ರ ಜೊತೆಗೆ ಕೊಂಬೆಗಳನ್ನೂ ಕೂಡ ಮುರಿದಾಕ್ತಾರೆ. ಮುರಿದಿರೋ ಅಂಥ ಕಡ್ಡಿಗಳನ್ನೂ ಕೂಡ ರೋಡ್ ಮಧ್ಯದಲ್ಲೇ ಎಸ್ತೋಗ್ಬಿಡ್ತಾರೆ. ನೋಡಿದಾಗ ತುಂಬ ಬೇಜಾರಾಗುತ್ತೆ. ಇನ್ನು ಇಲ್ಲಿಂದ ನಾನು ಸೀದಾ ಊಟ ತಗೊಂಡು ಗದ್ದೆ ಬೈಲ್ ತೋಟಕ್ಕೆ ಹೋದೆ. ನಾನು ಹೋಗೋ ಹೊತ್ತಿಗೆ ಆಲ್ರೆಡಿ ಒಂದು ಕಡೆ ತೋಟನ ಆಲ್ಮೋಸ್ಟ್ ಮುಗಿಸಿದ್ರು. ಇನ್ನು ಈಗ ಹೊಸದಾಗಿ ಊರಿರೋ ಅಂಥ ಸಸಿಗಳಿಗೆ ತೊಗರಿ ಕಾಳು ಕೂಡ ಹಾಕಿದ್ವಿ. ಈಗಂತೂ ನಮ್ಮೂರು ಗದ್ದೆ ಬೈಲ್ ತುಂಬಾ ಕೂಡ ಎಲ್ಲ ಬರೀ ಅಡಿಕೆ ಗಿಡಗಳೇ ಆಗೋಗ್ಬಿಟ್ಟಿದ್ದಾವೆ. ಇನ್ನು ಸ್ವಲ್ಪ ದಿವಸ ಏನಾದರೂ ಹೋದರೆ ಇದನ್ನು ಗದ್ದೆ ಬೈಲು ಅಂತ ಯಾರೂ ಕರೆಯಲ್ಲ, ಅಡಿಕೆ ಬೈಲು ಅಂತ ಕರೀತಾರೆ. ಅಷ್ಟರ ಮಟ್ಟಿಗೆ ತೋಟಗಳು ಎದ್ಬಿಟ್ಟಿದ್ದಾವೆ. ಇನ್ನು ನಾನು ಊಟ ಕೊಟ್ಟು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟೆ. ಸಿ ಯು ನೆಕ್ಸ್ಟ್ ವಿಡಿಯೋ.